गणपतिभ्यां नमः। सुंदरांग सुकलान्वित शुभचरण ಸ್ವಾಮಿ ಸಮಾಧಿ ಮಾಡಿದಂಥ ಒಂದು ಪಾವನ ಕ್ಷೇತ್ರ ಪುಣ್ಯಕ್ಷೇತ್ರ ಅನಾದಿ ಕಾಲದಿಂದ ಹಿರಿಯರು ನಡೆ ಆರಾಧನೆ ಮಲ್ತಂತಿನ ದೈವ ಜುಮಾಜುಮಾಜು ಅಂಟಡ ಇನ್ನು ಕುರಿತ ಇಂದಾಗ ಇನ್ನು ಮಲ್ಲೊಂಜಿ ಪುಣ್ಯ ಕೆಲಸ ನಡ್ತೊಂದುಂಡು ಪುಣ್ಯ ಕೆಲಸ ದೇವಂತ ನನಗೆ ಯಕ್ಷದ್ರು ಗೌರ್ಮೆಂಟ್ ಒಂಜಿ ಸಪೋರ್ಟುಡು ವಿಜಯಣ್ಣನ ನೇತೃತ್ವಡು ಬಾಕಿ ಮಾತೆಲ್ಲ ಕಲಾವಿದರ ನೇತೃತ್ವಡು ಈ ಕ್ಷೇತ್ರಡು ಒಂಜಿ ಮಹಾಮಲ್ಲ ಕೆಲಸ ಆ ಒಂದು ಎಂಕ್ಲೆ ಭಾರಿ ಸಂತೋಷ ಓದಕ್ಲಿಲ್ಲ ಆ ಕೆಲಸವನ್ನು ಆ ಜುಮಾದಿ ಬಂಟೆ ಹೊರ್ಲು ಅಂತದ್ದು ಇನಿದು ಶುರುವಾಯಿನ ಐತದ ಬೆಳಗ ಐತೆ ಕಳ್ಳೆ ಬೈಯಡೆ ಬಯ್ಯ ಮುಟ್ಟಲ್ಲ ರಾತ್ರಿ ಮುಟ್ಟಲ್ಲ ಆಪಿನಂಚಿನ ಕಾರ್ಯಕ್ರಮನು ನಿರ್ವಿಘ್ನೋಡು ಮಲ್ತದ ಆ ಮಹಾಗಣಪತಿ ದೇವರಲ್ಲ ಅಂಚನೆ ಅಚ್ಚ ಅಪ್ಪೆ ಉಲ್ಲಾಗಿಲ್ಲ ಅಂಚನೆ ಎಂಕಲ್ನ ನರಸಿಂಹದೇವರಲ್ಲ ಅಂಚನೆ ಎಂಕಲ್ನ ಮಹಾಲಿಂಗೇಶ್ವರ ದೇವರಲ್ಲ ಆದಿ ಜನಾರ್ದನ ದೇವರಲ್ಲ ಪೂರ್ಣ ಎಂಕಲಿಗೆ ಮಾತೆಲ್ಲ ಆಶೀರ್ವಾದ ಕೊಡೋದು ಬೊಕ್ಕ ಇಚ್ಛೆ ಬಂಪಿಂದಾದ ಕಲಾವಿದರು ಭಾರಿ ಪೊರ್ಲುಡು ಅಕಲಕಲ್ನ ಕ್ಷೇತ್ರದ ಅಕಲಕಲ್ನ ಪೊರ್ಲುಡವೇನು ಮಲ್ತು ಕೊಟ್ಟಿನಂಚ ಅಕಲನ ಸ್ಥಾನಗಳು ಅಕಲಕಲ್ನ ದೇವರನ್ನ ಅನುಗ್ರಹ ಆಗಲಿ ಪೂರ ಬರ್ತದೆ ಹೆಂಚಿನ ನನಾತ್ ಅದು ಗೋಯಿನ ಅನ್ಕೊಂಬರ್ನ ಎಡ್ಡೆ ಆಡು ಅಂತಂದು ಇದು ಮಾತು ಐದಾರು ಒಟ್ಟು ಕೊಡೋದು ಅಷ್ಟು
ಸ್ವಾಮಿ ಖಂಡಿತ ಮಹಾಗಣಪತಿಗೆ ನಮ್ಮ ಸುರುಕಾದ ಕಾರ್ಗಟ್ಟ ಬುರುಂದು ಅಂಚನೆ ಬಪ್ಪನಾಡದ ಅಮ್ಮನ ವರ್ಮ ಮಾಗನಡು ಎಂಕ್ಲೆ ಪೆದ್ದಿನ ಒಂಜಿ ಅಪ್ಪೆ ಅಂಡ ಜಗತ್ತದ ಅಪ್ಪೆ ಅಂಚಿನ ವರ್ಮ ಮಾಗಡ ಅಮ್ಮಗೆ ಕೈ ಮುಗಿಯೊಂದು ಅಂಚೆ ನರಸಿಂಹದೇವರನ್ನ ಒಂಜಿ ಮೂಲು ಏಪಲ ಪುದರ್ ಬತ್ತಂಡ ಅವು ಪಾವನಾಪಿನ ಒಂಜಿ ಪೂರ್ವಜಿತ ಅಂಚೆನೆ ಇತ್ತೆ ಎಂಕಲ್ಲ ಗೊತ್ತಿನಾರು ಆದಿಜನಾರ್ದನ ದೇವರನ್ನ ಬರೋದುಂಡು ಅರೆನ್ನ ಸುಗಿತೊಂದು ಈ ನಡಿಬುಟ್ಟು ಸಾನುಡು ಅನಾದಿದ ಕಟ್ಟು ಅನಾದಿದ ಪದ್ಧತಿ ದಾದನ ಒಂಜಿ 14 ಜಾಗದ ಕುಲ್ಲ ಒಂಜಿ ಅವೇನು ಈ ಜಾಗ ಒದಗಾವಡ್ಡ ದೈವಲೀಲೆ ದೇವರನ ದಯ ಅಂಚಿನ ಸಂದರ್ಭ ಓಡಿಜಾರ್ ಬೈದಿನ ಆನೆದ ಗೊತ್ತುದ ಪ್ರಭಾವನ ಪತ್ತೊಂದು ಅಂಚನೆ ಮೈನ್ಶೆಟ್ಟಿನ ಆನೆದ ಗಗನ ವಗನ ಪತ್ತೊಂದು ಐಂದಾಲ್ನ ಒಮ್ಮತ್ತದ ಈ ಊರ್ದ ಕಲ್ನ ಮಾತೆನ್ನಲ್ಲ ಒಂಜಿ ಸಂಕಲ್ಪೂಡ ಆತಿನ ದೇವಲಲ್ಲಿ ದಯವಂತ ಎಂಕುಲು ಪದೇ ಪದೇ ಮೂಲು ಜಾತಿ ಮತ ದಾಲಜ್ಜಿ ಖಾಲಿ ಭಕ್ತಿ ಒಂಜೆ ಅಂಚಾದ ನಡಿಬಡು ಸಾನದ ಜುಮಾದ್ ಬಂಟನ ಮಲ್ಲ ಒಂಜಿ ಶಕ್ತಿ ನೊಂದನ್ಪೆ ಅಂಚನೆ ಇನಿ ಯಕ್ಷಧ್ರುವ ಒಂಪಿನ ಒಂಜಿ ನಂಗೆ ತಿಕ್ಕಿದಿನ ಪನ್ನಗ ಯಕ್ಷರಕ್ಷ್ಮಿ ತಿಕ್ಕಿದಿನ ಪನ್ನಗ ಅಂಚಿನ ಒಂಜಿ ಸಾಧಾರಣ ಆಪುಜಿ ದಯ ಪನ್ನಗ ಏತೋ ಯಕ್ಷಗಾನ ಆಪುಂಡು ಏತೋ ಮೂಲು ಬಯಲಾಟ ಆಪುಂಡು ಅಂಡ ಒಂದೊಂಜಿ ಆದರ್ಶ ಒಂಜಿ ಪದ್ಧತಿ ದಯ ಪನ್ನಗ ಇನಿ ವಿಜಯಕುಮಾರ್ ಹತ್ರ ಈ ಎಂಕ್ಲೆಗೆ ಈ ಜನಕಲೆಗೆ ಹತ್ರ ಮಾತಿರ್ಲ ತೂಪಿನ ಸೌಭಾಗ್ಯ ಕೊಡ್ತಿರಂದ ಆ ದೇವರಿಂದ ಅನ್ಪನ್ಪೆ ಅಂಚೆನೆ ಇನಿ ನಮ್ಮೇರ್ನ ವೇದಿಕೆ ಮಲ್ಪುರ ಎಂಕಲೆಗೆ ಎಲ್ಪ 25 ವರ್ಷ ಎಲ್ಪ ವರ್ಷ ಆಂಡಲ ಇನಿ ಎಂಕ 10 ವರ್ಷ ಲೆಕ್ಕ ತೂಜೊಂದು ದಯಪನ್ನಗ ಅಮ್ಮೇರ್ನ ಆನಿದ ಪವಾಡ ಮಲ್ದಿನ ಮಂಜಿ ಅಂಚಿನ ಆದರ್ಶ ಪುರುಷೆ ಆನ ಅಂಕಲ್ ಅಮ್ಮಲ ಅಂಚನೆ ಇನಿ ವೇದಿಕೆನು ಆಯನ ಶಿಷ್ಯಾಯಂಚೆತ್ತಿನ ವಿಜಯಕುಮಾರ್ ಪಂಡ ಇಲ್ಲಿ ಬಾಲಿಡೆ ಹವ್ಯಾಸ ಹತ್ತಿಂದ ಈ ವೇದಿಕೆ ಗಾಯ ಪೋಯಡ ಎಂಕುಲು ಏಪರೇನು ಮಿಜರ್ ಅನ್ನಪ್ಪೆ ಬತ್ತೆಂದು ಅದಗ ಐದು ಬಕ್ಕ ದೇವರಿ ಈ ಜಾಗಡಾಯನ ಮಸ್ತ್ ಉತ್ತರ ಮಲ್ದೇರೆ ಅಂಚನೆ ಇನಿ ಬೈದಿನ ಜನಕುಲು ಈ ನಡಿಪುಟ್ಟದ ಒಂಜಿ ಕುಟುಂಬ ನೆನ್ವೇನು ದಯಪನ್ನಗ ಈ ಗೆಜ್ಜೆ ಕಟ್ಟುನ ಯಾನು ಈ ಬಾಳ ಪಂದಿತ್ತೆ ಗೆಜ್ಜೆ ಕಟ್ಟುನ ಒಂಜಿ ಅಸಾಮಾನ್ಯತೆ ಅವೇನು ಆತೆ ಕಟೀಲ್ದ ಅಮ್ಮನ ಅನುಗ್ರಹಗಳು ಆ ಗೆಜ್ಜೆ ಕಟ್ಟಂಡ ಅಕುಲು ದೇವತಾ ಒಂಜಿ ಮನುಷ್ಯರ ಪೆರಂಪಿನ ಆ ಭಾವನೆ ಅಕಲ್ಡ ಬೋಡು ಅಂಚನೆ ನೀ ನಡಿಬುಡು ಸಾನುಡು ಇನಿ ಕೊರಗಜ್ಜೆನ್ಪಿನ ಒಂಜಿ ಪ್ರಸಂಗ ದೀತೇರೆ ಪ್ರಸಂಗ ಎಂಚೆ ದೀತೇರು ಪನ್ನಗ ಅವು ನಿನ್ನೆ ಚಿತ್ತ ದಾಯಕ ಪನ್ನಗ ದೇವುಡು ಪರಿವೇದಜ್ಜಿ ದೇವೆರಡು ಪರಿವೇದಜ್ಜಿ ಕೊರಗಜ್ಜ ಮಲ್ಪೊಡ ಬರ್ಚಾಂಪಿನ ಒಂಜಿ ಆಂಡ ಸಂಕಲ್ಪ ಏರ್ಕೊರ್ಪಿನಿ ಅವು ದೇವಿರಲ್ಲ ಅನ್ನು ಅವು ನಮ್ಮ ಮಲ್ಪನತ್ತೆ ದಾದನ ಒಂಜಿ ಆದರ್ಶ ಈ ಜಾಗಡೆ ಒಂಜಿ ಭಾರಿ ಒಂಜಿ ಬ್ರಹ್ಮ ಕಲಶೋರ್ಲ ಮಿತ್ತಂದೆನ್ನುವೇನೆ ಈ ಸನ್ನಿವೇಶ ತೂನಗ ಅಂಚಿನ ಕೊರಗಜ್ಜೆಂಪಿನ ಕಲೆ ಕಾರ್ಮಿಕದ ಒಂಜಿ ಅವಲ ನಿಕಲ್ಲ ಮಾಯರ ಒಪ್ಪತಪ್ಪ ಒಂದು ಇನ್ನಿತ್ತ ಮಲ್ಪುನ ದಯಪನ್ನ ಜುಮಾದಿನ ಎಂಕುಲ ಅಪ್ಪೆಡ ಕೈ ಮುಗ್ಗೊಂದು ಈ ಎಂಕ್ಲೆ ಅಪ್ಪೆ ಈ ತಮ್ಮಲೆ ಆದ ಈ ನಡಿಬುಡು ಸಾಲ ಮೆರೆಯುಮದ ಶಕ್ತಿ ಮಕ್ಕಳ ಮಾತಿನ ಬಾಯಿಡಿ ತಿಳ್ತಿದ ನಲ್ತಿದ ಅರ್ಥಗಾರಿಕೆ ಪದ ವಿಘ್ನ ದಾಲ ಬರಂದ ವಿಘ್ನೇಶ್ವರ್ಲ ಆ ಜುಮಾದ್ ಪೂರ್ಣಿ ಮಲ್ಪಾದರ ಆತೊಂದು ಎಂಕು ಮಾತೇರಿ ಪ್ರಾರ್ಥನೆ ಮತ್ತೊಂದು ಮಾತೇರಿ ಒಂಜಿ ಅಪ್ಪೆ ಜೋಗ್ಲಾದ ಭಕ್ತಿ ಪೂರ್ವಕ ಎರಡು ಕೈ ಮುಗಿದಲ್ಲ ಜುಮಾದ್ ಬಂಟ ಸ್ವಾಮಿ ದೇವ ನಡಿಬೆಟ್ಟು ಶ್ರೀ ಧೂಮಾವತಿ ಮತ್ತು ಪರಿವಾರ ದೈವಗಳನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಈ ಮಾಗಣೆಯನ್ನು ಕಣ್ಗಾಪಿನಲ್ಲಿ ಕಾಯುತ್ತಿರುವ ನಮ್ಮ ಎಲ್ಲರ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸ್ವೀಕರಿಸುತ್ತಿರುವ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ಪೊಡಮಡುತ್ತಾ ನಮ್ಮ ನಾಡಿನ ಎಲ್ಲ ಸರ್ವಶಕ್ತಿಗಳನ್ನು ಸ್ಮರಿಸಿಕೊಳ್ಳುತ್ತಾ ವಿಶೇಷವಾದಂಥ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮವೊಂದನ್ನು ಈ ದೈವಸ್ಥಾನದ ವಠಾರದಲ್ಲಿ ನಡೆಸುವುದಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ಯಕ್ಷಗಾನ ಎನ್ನುವುದು ಕೇವಲ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿ ಇದೀಗ ಪಸರಿಸುತ್ತಿರುವ ಒಂದು ಕಲೆ ಎನ್ನುವುದನ್ನು ಉಲ್ಲೇಖಿಸಿಕೊಳ್ಳುತ್ತಾ
ಈ ಯಕ್ಷಗಾನಕ್ಕಾಗಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದಿದ್ದು, ಬೆಂಗಳೂರಿನಿಂದ ಕೇಂದ್ರೀಕೃತವಾಗಿರುವ ಈ ಸಂಸ್ಥೆ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ಗ್ರಾಮೀಣ ಭಾಗವಾದ ಈ ಕ್ಷೇತ್ರದಲ್ಲಿ, ಮೈಲೊಟ್ಟು ಕ್ಷೇತ್ರದಲ್ಲಿ ತನ್ನದೇ ಆದಂಥ ಕಲಾವಿದರನ್ನು ಹೊಂದಿಕೊಂಡು ದೈವಾರಾಧಕರು, ಧಾರ್ಮಿಕ ಕ್ಷೇತ್ರದ ವಿಶೇಷ ಪರಿಣತರುಗಳನ್ನು ಹೊಂದಿಕೊಂಡಿರುವ ಈ ಊರಿನಲ್ಲಿ ಇಂದು ಯಕ್ಷರಶ್ಮಿ ಎನ್ನುವ ನಾಮಾಂಕಿತದೊಂದಿಗೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ವಿಶೇಷ ಕಾರ್ಯಕ್ರಮವೊಂದನ್ನು ಸಂಘಟಿಸುವುದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಪುತ್ತೂರು ಬಾಳಿಕೆ ಮನೆ ಸರಸ್ವತಿ ತಿಮ್ಮಪ್ಪ ಶೆಟ್ಟಿ ವೇದಿಕೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಇಂದು ಬೆಳಿಗ್ಗಿನಿಂದ ರಾತ್ರಿಯವರೆಗೆ ನಡೆಯುವ ಎಲ್ಲ ವಿಧದ ಕಾರ್ಯಕ್ರಮಗಳಲ್ಲಿ ತಾವುಗಳು ನಮ್ಮೊಂದಿಗಿದ್ದು ಸಹಕರಿಸಬೇಕಾಗಿ ಮತ್ತೊಮ್ಮೆ ಸಂಘಟಕರ ಪರವಾಗಿ ವಿನಂತಿಸಿಕೊಳ್ಳುತ್ತಾ, ಇದೀಗ ದೈವಸ್ಥಾನದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಅಧಿಕೃತ ಉದ್ಘಾಟನೆಗಾಗಿ ವೇದಿಕೆ ಸಿದ್ಧವಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿರುವವರು ಈ ಕ್ಷೇತ್ರದ ಹಿರಿಯರು, ಮಾರ್ಗದರ್ಶಕರು ಆಗಿರುವ ದೆಪ್ಪುಣಿಗುತ್ತು ಗುತ್ತಿನಾರ್ ಶ್ರೀ ಸುಧಾಕರ್ ಶೆಟ್ಟಿ ಅವರು. ದೀಪ ಪ್ರಜ್ವಲನೆಯನ್ನು ಅವರ ಜೊತೆ ನಡೆಸಲಿಕ್ಕಿರುವವರು ಈ ಕ್ಷೇತ್ರದ ಅರ್ಚಕರಾಗಿರುವ ಶೇಖರ ಪೂಜಾರಿ ಸಾನದ ಮನೆಯವರು. ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಕಾಣಿಸಿಕೊಳ್ಳುವವರು ಕಲಾವಿದರು ಆಗಿದ್ದುಕೊಂಡು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಸಮಾಜದಲ್ಲಿ ತೊಡಗಿಸಿಕೊಂಡ ಶ್ರೀ ಮನೋಹರ ಕೋಟ್ಯಾನ್ ಉಪಾಧ್ಯಕ್ಷರು, ಅತಿಕಾರಿಬೆಟ್ಟು ಗ್ರಾಮ ಪಂಚಾಯತ್. ಮೊಯ್ಲೊಟ್ಟುವಿನ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಗಿರಿಧರ ಕಾಮತ್ ಕೆದುಬರಿ, ಮಾಜಿ ಅಧ್ಯಕ್ಷರು, ಅತಿಕಾರಿಬೆಟ್ಟು ಗ್ರಾಮ ಪಂಚಾಯತ್ ಶ್ರೀಮತಿ ಶಾರದಾ ವಸಂತರವರು. ಕೊಲಕಾಡಿಯವರಾಗಿದ್ದುಕೊಂಡು ಕಾಪು ಪುರಸಭೆಯಲ್ಲಿ ಸರಕಾರಿ ಉದ್ಯೋಗವನ್ನು ನಡೆಸಿಕೊಂಡು ಬಂದಿರುವ ಮಾಲತಿ ಸುವರ್ಣರವರು. ಇವರೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆ ಆಹ್ವಾನಿಸಿಕೊಳ್ಳುತ್ತಾ, ಯಕ್ಷಗಾನ ಅಕಾಡೆಮಿಯ ಸದಸ್ಯರು, ಈ ಕಾರ್ಯಕ್ರಮದ ಸಂಘಟಕರಾಗಿರುವ ವಿಜಯಕುಮಾರ್ ಶೆಟ್ಟಿ ಮೊಯ್ಲೊಟ್ಟು ಸದಸ್ಯ ಸಂಚಾಲಕರು, ಇವರ ಜೊತೆ ಇನ್ನಿತರ 4 ಮಂದಿ ಸದಸ್ಯರುಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಬರುವವರನ್ನು ಕಾಯಬಾರದು, ಬಂದವರನ್ನು ಕಾಯಿಸಬಾರದು. ಈ ನಿಲುವಿನೊಂದಿಗೆ ಯಕ್ಷಗಾನದ ವಿಶೇಷ ಕಾರ್ಯಕ್ರಮ ಜನಮನಕ್ಕೆ ಮುಟ್ಟಬೇಕು ಎನ್ನುವಂಥ ಒಂದು ವಿಭಿನ್ನ ಪರಿಕಲ್ಪನೆಯೊಂದಿಗೆ ಪ್ರಾರಂಭಗೊಳ್ಳುತ್ತಿದೆ. ಬಂಧುಗಳೇ, ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಸಂಘಟಿಸುವುದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಲಿಕ್ಕಿದ್ದೇವೆ. ಯಕ್ಷಗಾನ ರಂಗದ ಯುವ ಭಾಗವತರು, ಪಟ್ಲ ಭಾಗವತರ ಶಿಷ್ಯರೆನಿಸಿಕೊಂಡವರು ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅಳಿಕೆ ಇವರು ಪ್ರಾರ್ಥನೆಯ ಜೊತೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಭಾಗವತರು ನಮ್ಮ ಮುಂದೆ. ಕಾಲಭವ ಕರುಣಾಳು ಕಾಲಜ್ಞ ಕರಿಮುಖನೇ ಕಾಲಪತಿ ಕರುಣಾಳು ಕರಪಿಡಿದು ನಡೆಸುಯೋ ಕರಿಮುಖ ಮಾರಂಗ ಮಣಿಧರ ಮಯೂರ ರಥ ನಗ್ರ ಭವದ ಮಾರಮಣ ಪ್ರಿಯ ಮಹಾಮಹಿಮ ವಿಘ್ನೇಶ ಮಾರಂಗ ಮಣಿಧರ ಮಯೂರ ರಥ ನಗ್ರ ಭವ ಮಾರಮಣ ಪ್ರಿಯ ಮಹಿಮ ವಿಘ್ನೇಶ ವೀರಗಣನಾಥ ವಿಶ್ವಂಭರನೇ ವೀರಗಣನಾಥ ವಿಶ್ವಂಭರನೇ ವಿಮಲ ಗುಣಧಾರ ಧರ್ಮಾಧ್ಯಕ್ಷ ದಯ ತೋರಿ ಕಾಯೋ ವಿಮಲ ಗುಣಧಾರ ಧರ್ಮಾಧ್ಯಕ್ಷ ದಯ ತೋರಿ ಕಾಯೋ ದಯ ತೋರಿ ಕಾಯೋ ಕರಿಮುಖ
ಸುಂದರವಾಗಿ ಸುಲಲಿತವಾಗಿ ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ಹಾಡಿದ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅಳಿಕೆ ಇವರಿಗೆ ಸಂಘಟಕರ ಪರವಾಗಿ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಬಂಧುಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರು ಮತ್ತು ಸೇರಿರುವ ಎಲ್ಲ ಯಕ್ಷಪ್ರೇಮಿಗಳನ್ನು ಪ್ರೀತಿಯಿಂದ ಸ್ವಾಗತಿಸಿ ಈ ಕಾರ್ಯಕ್ರಮದ ಔಚಿತ್ಯವನ್ನು ಸಾರಬೇಕಾಗಿ ಯಕ್ಷಗಾನ ಕಲಾವಿದರು, ಈ ಊರಿನ ಪ್ರತಿಭೆಯೂ ಆಗಿರ್ತಕ್ಕಂಥ ಸುರೇಶ್ ಕೊಲಕಾಡಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಸ್ವಾಗತ. ಕ್ಷೇತ್ರ ಸಾನ್ನಿಧ್ಯದಲ್ಲಿ ನೆಲೆಯಾಗಿರುವಂತಹ ಧೂಮಾವತಿ ಬಂಟ ಪರಿವಾರ ದೇವಗಳಿಗೆ ನಮಿಸುತ್ತಾ, ಮಾಗಣೆ ಆದಿದೇವತೆಯಾದಂತಹ ಜಲದುರ್ಗಿಗೆ ನಮಿಸ್ತಾ, ಕ್ಷೇತ್ರ ಸಾನ್ನಿಧ್ಯದಲ್ಲಿ ಮೆರೆಯತಕ್ಕಂಥ ಎಲ್ಲ ದೇವರಿಗೆ ತಲೆಬಾಗುತ್ತಾ, ಈ ಒಂದು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಯಕ್ಷಲಕ್ಷ್ಮಿ 2025ನೇ ಈ ಒಂದು ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕ್ಷೇತ್ರಕ್ಕೆ ಸಂಬಂಧಿಸಿ ಮುಖ್ಯರು, ಊರಿಗೆ ಗಣ್ಯರೂ ಆಗಿರ್ತಕ್ಕಂಥ ನಮ್ಮವರೇ ಆದಂಥ ಗುತ್ತಿನರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಬಾಳಿಕೆ ಮನೆ ರಾಮದಾಸ ಶೆಟ್ಟಿಯವರು ವೇದಿಕೆಗೆ ಬಂದು ಗೌರವದ ಶಾಲನ್ನು ಹಾಕಿ ಅವರನ್ನು ಈ ಕೂಟಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ಇದೀಗ ಇಂದಿನ ಕಾರ್ಯಕ್ರಮದ ದೀಪವನ್ನು ಪ್ರಜ್ವಲನೆ ಮಾಡಲಿಕ್ಕೆ ಕ್ಷೇತ್ರದ ಪ್ರಧಾನ ಅರ್ಚಕರಾದಂಥ ಶ್ರೀ ಶೇಖರ್ ಪೂಜಾರಿ ಸಾನದ ಮನೆಯವರು ಉಪಸ್ಥಿತರಿದ್ದಾರೆ. ಇವರನ್ನು ಸಹ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಈ ಕೂಟಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕರ್ಣ ಪೂಜಾರಿಯವರು ವೇದಿಕೆಗೆ ಬಂದು ಅವರಿಗೆ ಗೌರವದ ಶಾಲನ್ನು ಹಾಕಿ ಈ ಕೂಟಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ಅಧಿಕಾರಿ ಬಿಟ್ಟು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಯಕ್ಷಗಾನ ನಾಟಕ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿಕೊಂಡಿರ್ತಕ್ಕಂಥ ಮನೋಹರ್ ಕೋಟೆನ್ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ಜನಾನಂದ ಶೆಟ್ಟಿ ತಿಂಗಳು ಇವರು ವೇದಿಕೆಗೆ ಆಗಮಿಸಿ ಪ್ರೀತಿಪೂರ್ವಕವಾದಂಥ ಶಾಲನ್ನು ಹಾಕಿ ಈ ಕೂಟಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವವರು ನಮ್ಮವರೇ ಆದಂಥ ಯದುಬರಿ ಗಿರಿಧರ್ ಕಾಮತ್ ಅವರು ಸಹ ಯಕ್ಷಗಾನ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದವರು. ಅವರನ್ನು ಸಹ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ಸತೀಶ್ ಪೂಜಾರಿ ಇವರು ವೇದಿಕೆಗೆ ಬಂದು ಶಾಲನ್ನು ಹಾಕಿ ಈ ಕೂಟಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಅಕಾಡೆಮಿಯ ಸದಸ್ಯರಾದಂತಹ ವಿನಯ್ ಕುಮಾರ್ ಶೆಟ್ಟಿಯವರು ವೇದಿಕೆಯಲ್ಲಿದ್ದಾರೆ. ಅವರ ಗಣ ಉಪಸ್ಥಿತಿಯನ್ನು ಸಹ ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಇವರಿಗೆ ಗಂಗಾಧರ್ ಶೆಟ್ಟಿ ಬೆರ್ಕೆತೋಟ ಇವರು ವೇದಿಕೆಗೆ ಆಗಮಿಸಿ ಅವರಿಗೆ ಪ್ರೀತಿಪೂರ್ವಕವಾದಂತಹ ಶಾಲನ್ನು ಹಾಕಿ ಈ ಕೂಟಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಅಕಾಡೆಮಿಯ ಸದಸ್ಯರಾದಂಥ ಕೃಷ್ಣಪ್ಪ ಪೂಜಾರಿ ಕೀಣಿಯರವರು ಇದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಯಕ್ಷಗಾನ ಕ್ಷೇತ್ರದ ಮತ್ತು ತಾಳಮದ್ದಳೆಯ ಅರ್ಥಧಾರಿ ಸದಾಶಿವ ಆಳ್ವ ತಲಪಾಡಿಯವರಿದ್ದಾರೆ. ದಯವಿಟ್ಟು ಅವರನ್ನು ಶಾಲನ್ನು ಹಾಕಿ ಈ ಕೂಟಕ್ಕೆ ಸ್ವಾಗತಿಸಬೇಕಾಗಿ ತಲಪಾಡಿಯವರಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಯಕ್ಷಗಾನ ಅಕಾಡೆಮಿಯ ಇನ್ನೋರ್ವರು ಸದಸ್ಯರಾದಂಥ ರಾಜೇಶ್ ಕುಲೈ ಅವರು ಸಹ ಇದ್ದಾರೆ. ಅವರ ಗಣ ಉಪಸ್ಥಿತಿಯನ್ನು ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಖ್ಯಾತ ಭಾಗವತರಾದಂಥ ಪ್ರಖ್ಯಾತ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಿ ಅವರಿಗೆ ಶಾಲನ್ನು ಹಾಕಿ ಈ ಕೂಟಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕೂಟವನ್ನು ಈ ಹಳ್ಳಿ ಪ್ರದೇಶದಲ್ಲಿ ನಡೆಯಬೇಕಾದ್ರೆ ಇದರ ಹಿಂದೆ ಶ್ರಮ, ಅದೇ ರೀತಿ ನಮಗೆ ಒಂದು ಹೆಮ್ಮೆಯ ವಿಚಾರ ಏನಂತ ಹೇಳಿದರೆ, ಈ ಅಕಾಡೆಮಿಯಲ್ಲಿ
ಅದೇ ರೀತಿ ಆ ಅಕಾಡೆಮಿ ಸದಸ್ಯರಾದಂಥ ವನಜ ಅವರು ಇದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ ಸರ್. ಮೇಡಮ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಭೂಮಿಕಾ ಇವರು ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಮಾಜಿ ಅಧ್ಯಕ್ಷರಾದಂಥ ಶಾರದಾ ವಸಂತರವರು ಇದ್ದಾರೆ. ಅವರಿಗೆ ಸಹ ಭೂಮಿಕರವರೇ ಶಾಲನ್ನು ಹಾಕಿ ಈ ಒಂದು ಕೂಟಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಕಾಪು ನಗರಸಭೆಯ ಸಿಬ್ಬಂದಿಯವರಾದಂಥ ಮಾಲತಿಯವರು ನಮ್ಮೊಂದಿಗಿದ್ದಾರೆ. ಬಹುಶಃ ಅವರು ಕಲೆಗೆ ಮತ್ತು ಊರಿಗೆ ಮತ್ತಷ್ಟು ಸಹಕಾರವನ್ನು ನೀಡುವವರು. ಅವರಿಗೆ ಸಹ ಭೂಮಿಕರವರೇ ದಯವಿಟ್ಟು ಅವರಿಗೆ ಶಾಲನ್ನು ಹಾಕಿ ಈ ಕೂಟಕ್ಕೆ ಸ್ವಾಗತಿಸಬೇಕು. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಾಂಗವಾಗಿ ನಡೆಸಿಕೊಡಬೇಕಾದ್ರೆ ಬಹುಶಃ ನಮ್ಮ ಊರಿಗೆ ಒಂದು ಹೆಮ್ಮೆ. ಯಾಕೆ ಹೆಮ್ಮೆ ಅಂತೇಳಿದರೆ, ಯಕ್ಷಗಾನ ಅಕಾಡೆಮಿಯ ಒಬ್ಬ ಸದಸ್ಯರಾಗಿ ಹಲವಾರು ಮೇಳಗಳಲ್ಲಿ ತಿರುಗಾಟ ಮಾಡಿ ನಮ್ಮಂಥವರಿಗೆ ಆದರ್ಶರಾಗಿ ಊರಿನ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡು ಅದೆಷ್ಟು ಸಂಘ ಸಂಸ್ಥೆಯಲ್ಲಿ ಗುರುತಿಸಿಕೊಂಡವರು ನಮ್ಮ ಎಲ್ಲ ಯಕ್ಷಗಾನ ಕ್ಷೇತ್ರದ ಈ ಊರಿನ ನೇತರರಾದಂಥ ವಿಜಯಕುಮಾರ್ ಶೆಟ್ಟಿಯವರು. ಅವರನ್ನು ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಾನ್ವಿತವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಈ ಸಂದರ್ಭದಲ್ಲಿ ಉತ್ತಮ್ ಕುಮಾರ್ ಮೈಲೋಟ್ ಅವರೇ ಬಂದು ಅವರನ್ನು ಈ ಕೂಟಕ್ಕೆ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಸುದ್ದಿ ಮಾಧ್ಯಮದವರು, ದೂರದರ್ಶನದವರು, ಅದೇ ರೀತಿ ಗೌರವಾನ್ವಿತ ಯಕ್ಷ ಪ್ರೇಮಿಗಳು ಮತ್ತು ಈ ಊರಿನ ಭಕ್ತಾಭಿಮಾನಿಗಳೆಲ್ಲ ಸೇರಿದ್ದೀರಿ. ತಮ್ಮನ್ನು ಸಹ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮಗೆ ಇವತ್ತು ನಿರೂಪಣೆಯನ್ನು ಮಾಡಿರುವಂತಹ ಯಕ್ಷಗಾನ ಕ್ಷೇತ್ರ, ನಾಟಕ ಕ್ಷೇತ್ರ ಎಲ್ಲದರಲ್ಲಿ ಛಾಪನ್ನು ಮೂಡಿಸಿಕೊಂಡಂಥ ಶರತ್ ಕುಮಾರ್ ಅವರಿದ್ದಾರೆ. ಅವರಿಗೆ ಜಯ ಕೋಟ್ಯಾನ್ ಬಾನುಟ್ಟು ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಶರತನನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸತಕ್ಕಂಥ ಎಲ್ಲ ಗಣ್ಯರಿಗೂ ಮಾನ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕವಾದಂಥ ನಿರಂತರವಾಗಿ ಇಂದು ಪೂರ್ಣ ರಾತ್ರಿಯವರೆಗೆ ನಮ್ಮೊಂದಿಗಿರಿ. ಎಲ್ಲರಿಗೂ ಒಳಿತಾಗಲಿ, ಕಲಾಮಾತೆ ಎಲ್ಲರನ್ನ ಹರಸಲಿ ಎನ್ನುತ್ತಾ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ಇದೀಗ ಇಡೀ ದಿನದ ಯಕ್ಷರಶ್ಮಿಯ ಉದ್ಘಾಟನೆ ಸಮಾರಂಭದ ಔಚಿತ್ಯವನ್ನು ನಮ್ಮ ಮುಂದೆ ಪ್ರಕಟಪಡಿಸಬೇಕಾಗಿ ಪ್ರಸ್ತಾವನೆ ಮಾತುಗಳಾಗಿ ಅಕಾಡೆಮಿಯ ಸದಸ್ಯರಾಗಿರುವ ಕೃಷ್ಣಪ್ಪ ಪೂಜಾರಿ ಕಿನ್ಯಾ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಔಚಿತ್ಯವನ್ನು ನಮ್ಮ ಮುಂದೆ ಪ್ರಕಟಪಡಿಸಬೇಕಾಗಿ ವಿನಂತಿ. ಅಂಬೆ ನಮಃ. ಹಾಗೆ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಮ್ಮನನ್ನು ಪ್ರಾರ್ಥಿಸುತ್ತಾ ಈ ಕ್ಷೇತ್ರದಲ್ಲಿ ವಾಸವಾಗಿರುವಂಥ ಎಲ್ಲ ದೈವದೇವರುಗಳು ಹಾಗೆ ಎಲ್ಲ ಗುರು ಹಿರಿಯರನ್ನು ನೆನೆಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಕಲಾಪ್ರೇಮಿಗಳೇ, ಕಲಾಭಿಮಾನಿಗಳೇ, ಕಲಾವಿದರೇ ಹಾಗೂ ಕಲಾ ಪೋಷಕರೇ, ಯಕ್ಷಗಾನ ಅಕಾಡೆಮಿಯನ್ನು ಎನ್ನುವಂಥದ್ದು ಇರುವುದು ನಮ್ಮ ಆಫೀಸ್ ಇರುವುದು ಬೆಂಗಳೂರು. ಆದರೆ ಇದರ ಕಾರ್ಯವ್ಯಾಪ್ತಿ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿ ಹಳ್ಳಿಗಳಲ್ಲೂ ಆಗುವಂತಹ ಕ್ರಮ. ಯಕ್ಷಗಾನ ಅಕಾಡೆಮಿಯಿಂದ ಹಲವಾರು ಕಾರ್ಯಕ್ರಮಗಳು ಜರುಗುತ್ತದೆ. ಒಂದನೇದಾಗಿ ಮಕ್ಕಳಿಗೆ ಯಕ್ಷಗಾನ ನಾಟ್ಯ ತರಬೇತಿ ಕೊಡುವಂತಹ ಕಾರ್ಯಕ್ರಮ ಉಂಟು, ಅದು 2 ತಿಂಗಳ ಅವಧಿದ್ದು. ಇನ್ನೊಂದು ಹಿರಿಯರ ನೆನಪು ಕಾರ್ಯಕ್ರಮ, ಅಗಲಿದಂತಹ ಹಿರಿಯ ಚೇತನಗಳನ್ನು ನೆನಪಿಸಿಕೊಳ್ಳುವಂತಹ ಕಾರ್ಯಕ್ರಮ ಇದೆ. ಅದೇ ರೀತಿ ಕಮ್ಮಟ, ಕಾರ್ಯಾಗಾರ, ವಿಚಾರಗೋಷ್ಠಿ, ವಿಚಾರ ವಿನಿಮಯ ಇತ್ಯಾದಿ ಕಾರ್ಯಕ್ರಮಗಳು ಅಕಾಡೆಮಿ ಮುಖಾಂತರ ನಡೆಯುತ್ತದೆ. ಇಷ್ಟು ಮಾತ್ರ ಅಲ್ಲ, ಪ್ರತಿ ವರ್ಷವೂ ಬಹಳ ಮಹತ್ತರವಾದಂಥ ಪಾರ್ಥಿಸುಬ್ಬ ಪ್ರಶಸ್ತಿ ಹಾಗೆ ಗೌರವ ಪ್ರಶಸ್ತಿ, ಅದು 5 ಮಂದಿಗೆ ಪ್ರತಿ ವರ್ಷವೂ, ಹಾಗೆ 10 ಮಂದಿಗೆ ಯಕ್ಷಶ್ರೀ ಪ್ರಶಸ್ತಿ, ಹಾಗೆ ಹಾಸ್ಯ ಪ್ರಶಸ್ತಿ, ಪುಸ್ತಕ ಪ್ರಶಸ್ತಿ ಅಂತೇಳಿ ಹೀಗೆ ಕೆಲವಾರು ಪ್ರಶಸ್ತಿಗಳು ನಮ್ಮ ಈ ಅಕಾಡೆಮಿ ಮುಖಾಂತರ ನಡೆಯುತ್ತಾ ಇರುತ್ತದೆ. ಇಂಥ ಕಾರ್ಯಕ್ರಮ ಈಗ ಇಲ್ಲಿ ಮೈಲೋಟಲ್ಲಿ ಮಾಡಿದಂತಹ ಶ್ರೀ ವಿಜಯಕುಮಾರ್ ಶೆಟ್ಟರ್ ಮಾಡಿದಂತಹ ಈ ಕಾರ್ಯಕ್ರಮ ಯಕ್ಷರಶ್ಮಿ ಎನ್ನುವಂಥದ್ದು, ಹಾಗೆ ನಮ್ಮ ಮಂಜಿನಾಡಿ, ಕಿನ್ಯ, ಕೋಟೆಕಾರ, ಕುಳಾಯಿ, ಸಿರಿಬಾಗಿಲು ಇಂಥ ತುಂಬ ಕಡೆ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ. ಇದಕ್ಕೆ ನಮ್ಮ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ನಮ್ಮಲ್ಲಿರುವಂಥ ಎಲ್ಲ ಸದಸ್ಯರು ಹಾಗೆ ಅಲ್ಲಿಯ ಸಿಬ್ಬಂದಿ ವರ್ಗ, ರಿಜಿಸ್ಟರ್,
ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮವು ಒಳ್ಳೆಯ ರೀತಿಯಲ್ಲಿ ನಡೆದು ಸಂಜೆವರೆಗೆ ನಡೆಯುವಂಥ ಕಾರ್ಯಕ್ರಮವು ಎಲ್ಲವೂ ನಿರ್ವಿಘ್ನವಾಗಿ ನಡೆದು ನಮ್ಮ ಯಕ್ಷಗಾನ ಅಕಾಡೆಮಿಯ ಆ ಹೆಸರು ಉತ್ತಮ ರೀತಿಯಲ್ಲಿ ಉಳಿಯಲಿ ಅಂತ ಹೇಳಿಕೊಳ್ಳುತ್ತಾ ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಕೃಷ್ಣಪ್ಪ ಪೂಜಾರಿ ಅವರಿಗೆ ಬಂಧುಗಳೇ, ಅತಿಕಾರಿಬೆಟ್ಟು ಎನ್ನುವುದು ಬಹಳಷ್ಟು ಖ್ಯಾತಿಯನ್ನು ಹೊಂದಿದಂಥ ಊರು. ಯಕ್ಷಗಾನ, ನಾಟಕ, ಧಾರ್ಮಿಕ, ದೈವಾರಾಧನೆ ಎಲ್ಲ ಕ್ಷೇತ್ರಗಳ ತವರೂರು. ಈ ಊರಿನಿಂದ ಹುಟ್ಟಿ ಬೆಳೆದ ಮುಲ್ಕಿ ಸುಂದರರಾಮ್ ಶೆಟ್ಟಿಯವರು ರಾಷ್ಟ್ರಾಂತರ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಿದವರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ರಂಗದಲ್ಲಿ ಬಹಳಷ್ಟು ಕೊಡುಗೆಯನ್ನು ನೀಡಿದವರು. ಅಂಥ ಒಂದು ಊರಿನಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಯುತ್ತದೆ ಎನ್ನುವುದನ್ನು ಮತ್ತೊಮ್ಮೆ ಸಂತೋಷದಿಂದ ಅಪ್ಪಿಕೊಳ್ಳುತ್ತಾ ಇದೀಗ ವೇದಿಕೆಯ ಗಣ್ಯರು ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಗುತ್ತಿನ ಜಯರಾಮ್ ಶೆಟ್ಟಿಯವರು ಮತ್ತು ವೇದಿಕೆಯ ಮುಂದೆ ವಿರಾಜಮಾನರಾಗಿರುವ ನಮ್ಮ ಎಲ್ಲ ಗಣ್ಯರು, ಶೇಖರ ಪೂಜಾರಿ ಸಾನದ ಮನೆ, ಅರ್ಚಕರು, ನಡಿಬೆಟ್ಟು ಕ್ಷೇತ್ರ, ಇವರೆಲ್ಲರೂ ಜೊತೆಯಾಗಿ ಇದ್ದುಕೊಂಡು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಕ್ಷರಶ್ಮಿಗೆ ದೀಪರಶ್ಮಿಯನ್ನು ಕಲ್ಪಿಸಿಕೊಳ್ಳಲಿಕ್ಕಿದ್ದಾರೆ. ಯಕ್ಷಗಾನ ಅಕಾಡೆಮಿಯ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಈಗಾಗಲೇ ಕೃಷ್ಣಪ್ಪ ಪೂಜಾರಿಯವರು ತಿಳಿಸಿದಂತೆ ವಿವಿಧ ಕಡೆಗಳಲ್ಲಿ ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ಅರ್ಥಪೂರ್ಣವಾಗಿ ನಡೆದಿದೆ. ವಿಜಯಕುಮಾರ್ ಶೆಟ್ಟಿ ಮೊಯ್ಲೊಟ್ಟು ಇವರು ವಿಜಯ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿದ್ದುಕೊಂಡು ಯಕ್ಷಗಾನ, ತಾಳಮದ್ದಳೆ, ಬಯಲಾಟ ಇನ್ನಿತರ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ನಾಟಕ ರಂಗದಲ್ಲಿ ಕೂಡ ಖ್ಯಾತಿಯನ್ನು ಹೊಂದಿದ ವಿಜಯಕುಮಾರ್ ಮೊಯ್ಲೊಟ್ಟು ಇವರ ನೇತೃತ್ವದಲ್ಲಿ ಅವರ ಸಹಸಂಚಾಲಕರ ಸಹಕಾರದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಿಕೊಳ್ತಾ ಇದ್ದೇವೆ. ದೀಪಜ್ಯೋತಿ ಜನಾರ್ದನ ಎನ್ನುವ ಮಾತನ್ನು ಕೇಳಿದ್ದೇವೆ. ಜ್ಯೋತಿ ಪ್ರಜ್ವಲನ ಮಾಡಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲರಿಗೆ ವಂದನೆಗಳು. ಇವರಿಗೆ ಅಧಿಕಾರಿಬೆಟ್ಟು ಗ್ರಾಮ ಪಂಚಾಯತ್ ಓರ್ವ ಕಲಾವಿದರು ಕೂಡ ಹೌದು, ಕಲಾ ಪೋಷಕರು ಕೂಡ ಹೌದು ಎನ್ನುವ ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಂದಿಸುತ್ತಾ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರ ಒಂದು ನೇತೃತ್ವದಲ್ಲಿ ಯಕ್ಷರಶ್ಮಿ ಕಾರ್ಯಕ್ರಮ ನಮ್ಮ ಈ ಅಧಿಕಾರಿಬೆಟ್ಟು ಗ್ರಾಮದಲ್ಲಿ ಯಕ್ಷಗಾನ ಕಲಾವಿದರು, ಯಕ್ಷಗಾನ ಅಕಾಡೆಮಿಯ ಸಂಚಾಲಕರು ಆದಂಥ ವಿಜಯಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ವೇದಿಕೆಯಲ್ಲಿ ಈಗ ತಾನೇ ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂಥ ಸಮಾರಂಭದ ಅಧ್ಯಕ್ಷರು, ಪೂಜ್ಯನೀಯರು ಆಗಿರುವಂಥ ನಡಿಬೆಟ್ಟು ಧೂಮಾವತಿ ದೇವಸ್ಥಾನದ ಆಡಳಿತ ಮುಕ್ತೇಸರಾದಂಥ ಗುತ್ತಿನಾರು ಸುಧಾಕರ್ ಶೆಟ್ಟಿಯವರೇ, ಅದೇ ರೀತಿ ಇಲ್ಲಿಯ ಪ್ರಧಾನ ಅರ್ಚಕರಾದಂಥ ಶೇಖರ್ ಪೂಜಾರಿ ಅವರೇ, ವೇದಿಕೆಯಲ್ಲಿರುವಂಥ ನನ್ನ ಗುರುಗಳು ಆಗಿರುವಂಥ ಗಿರಿಧರ್ ಕಾಮತ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಇದರ ಎಲ್ಲ ಸಂಚಾಲಕರೇ, ಅದೇ ರೀತಿ ಅಧಿಕಾರಿಬೆಟ್ಟು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಶಾರದಾ ವಸಂತ ಅವರೇ, ಅದೇ ರೀತಿ ನಮ್ಮೂರಿನ ಇನ್ನೋರ್ವ ಸಮಾಜ ಸೇವಕಿ, ಕಾಪು ಪುರಸಭೆಯ ಪ್ರಬಂಧಕರಾಗಿರುವಂತಹ ಮಾಲತಿ ಸುವರ್ಣರವರೇ, ಈ ವೇದಿಕೆಯಲ್ಲಿರುವಂಥ ಎಲ್ಲ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತರೇ, ಅದೇ ರೀತಿ ಎಲ್ಲ ಕಲಾವಿದರಿಗೂ ವಂದಿಸುತ್ತಾ, ಬಹುಶಃ ನಮ್ಮ ಈ ಒಂದು ಅಧಿಕಾರಿಬೆಟ್ಟು ಗ್ರಾಮಕ್ಕೆ ಒಂದು ಯೋಗ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತಾ ಇದ್ದೇನೆ. ಯಾಕೆಂತೇಳಿದ್ರೆ ಅಧಿಕಾರಿಬೆಟ್ಟು ಗ್ರಾಮದಲ್ಲಿ ಕಾರ್ಯಕ್ರಮ ನಿರೂಪಕರೇ ಶರತ್ ಶೆಟ್ಟಿ ಅವರ ಮಿತ್ರರಾದ ಶರತ್ ಶೆಟ್ಟಿ ಅವರು ಹೇಳಿದರು, ಅಧಿಕಾರಿಬೆಟ್ಟು ಗ್ರಾಮ ಅಂದರೆ ಕಲಾವಿದರ ನಾಡು. ಯಾಕೆಂತಲೇ ಎಲ್ಲ ರೀತಿಯ ಕಲಾವಿದರು ಈ ಒಂದು ಗ್ರಾಮದಲ್ಲಿ ತುಂಬಿಕೊಂಡಿದ್ದಾರೆ. ಯಕ್ಷಗಾನ ಕಲಾವಿದರಿರ್ಬೋದು, ನಾಟಕ ರಂಗದ ಕಲಾವಿದರಿರ್ಬೋದು, ಧಾರ್ಮಿಕ ಜಾನಪದ ಕಲಾವಿದರಿರ್ಬೋದು, ಎಲ್ಲ ರೀತಿಯ ಕಲಾವಿದರ ನಾಡು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಒಂದು ನನ್ನ ಯೋಚನೆ. ಏನೇ ಆಗಲಿ, ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಬೆಳಗಿನಿಂದ ಇವತ್ತು ರಾತ್ರಿವರೆಗೆ ಒಂದು ಉತ್ತಮ ರೀತಿಯಲ್ಲಿ ನಡೆಸುವರೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಯಕ್ಷಗಾನಕ್ಕೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡಬೇಕೆಂಬ ಒಂದು ಯೋಚನೆಯಲ್ಲಿ ನಮ್ಮ ಊರಿನ ಹಿರಿಯ ಕಲಾವಿದರು, ಹಾಸ್ಯ ಕಲಾವಿದರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ವಿಜಯಕುಮಾರ್ ಶೆಟ್ಟಿ ಅವರೊಂದು ಯೋಚನೆ. ಯಾಕೆಂತೇಳಿದರೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸಂಚಾಲಕರಾಗಿ ಅವರು ನಮ್ಮ ಊರನ್ನೇ ಇಂಥ ಒಂದು ಕಾರ್ಯಕ್ರಮಕ್ಕೆ
ಹಮ್ಮಿಕೊಂಡಿದ್ದಾರೆ. ಅದನ್ನು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಬೇರೆ ಊರಿನವರು ಸಂಚಾಲಕರಾದರೆ ಅವರ ಊರಿನಲ್ಲೇ ಅಥವಾ ಬೇರೆ ಎಲ್ಲ ಕಡೆಯಲ್ಲಿ ಮಾಡ್ತಾಯಿದ್ದರು, ಮುಲ್ಕಿಯಲ್ಲೇ ಮಾಡ್ತಾಯಿದ್ದರು. ವಿಜಯಕುಮಾರ್ ಯೋಚಿಸಿದ್ದರೆ ಅವರು ಅಧಿಕಾರಿ ಬೆಟ್ಟು ಗ್ರಾಮದಲ್ಲೇ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮಗೆಲ್ಲರಿಗೂ ಸಂತೋಷ. ಈ ದಿವಸ ಇಲ್ಲಿ ನಡೆಯುವಂಥ ಈ ಒಂದು ಯಕ್ಷರಶ್ಮಿ ಕಾರ್ಯಕ್ರಮ ಇವತ್ತು ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಡೆಯುವಂಥ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನಡೆಗಿ ಎಲ್ಲರಿಗೂ ಯಕ್ಷಗಾನದ ಒಂದು ಅನುಭವ ಉಂಟು ಅದರ ಎಲ್ಲರಿಗೂ ಸಿಗಲಿ ಅಂತ ಶುಭವನ್ನು ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಯಕ್ಷಗಾನಂ ಗೆಲ್ಗೆ. ಮನೋಹರ ಕೋಟ್ಯಾಂಡವರಿಗೆ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವವರು ಗಿರಿಧರ ಕಾಮತ್ರವರು ಕೆದುಬರಿ, ಸಾಮಾಜಿಕ ಕಾರ್ಯಕರ್ತರು ಮತ್ತು ಯಕ್ಷಗಾನ ಕಲಾವಿದರು ಕೂಡ ಹೌದು. ನಾನು 25 ವರ್ಷಗಳ ಹಿಂದೆ ಅವರ ಮುದಿಯಪ್ಪಣ್ಣನ ಪಾತ್ರವನ್ನು ನೋಡಿದವನಿದ್ದೇನೆ. ಇಂಥ ಒಬ್ಬರು ಕಲಾವಿದ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರು ಇದೀಗ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಕ್ಷಗಾನದ ತವರೂರು ಎನ್ನುವುದನ್ನು ಈಗಾಗಲೇ ಹಲವರು ಹೇಳಿದರು. ಅನೇಕ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳ ಅಧಿಕಾರ ಪೀಠದಲ್ಲಿ ನಡೆದಿದೆ. ಆದರೆ ಇಂತಹ ಒಂದು ಸುವ್ಯವಸ್ಥಿತ, ಸುಸಜ್ಜಿತ, ಸುಸಂಘಟಿತ ಯಕ್ಷಗಾನ ಅಕಾಡೆಮಿಯ ನೇತೃತ್ವದಲ್ಲಿ ಹಾಗೂ ವಿಜಯಕುಮಾರ್ ಶೆಟ್ಟಿ ಅವರ ಮುತುವರ್ಜಿಯೊಂದಿಗೆ ನಡೆಯುವಂತಹ ಈ ಕಾರ್ಯಕ್ರಮ ಮೊದಲ ಕಾರ್ಯಕ್ರಮ ಇದು. ಅನೇಕ ಮಂದಿ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವು ನಡುರಾತ್ರಿ ತನಕ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು ಗಿರಿಧರ್ರವರಿಗೆ. ಬಂಧುಗಳೇ, ನಮ್ಮ ಜೊತೆ ಮಹಿಳೆಯಾಗಿದ್ದುಕೊಂಡು ಈ ಊರಿನವರಾಗಿದ್ದುಕೊಂಡು ಕಾಪು ಪುರಸಭೆಯಲ್ಲಿ ಪ್ರಬಂಧಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವವರು ಮಾಲತಿಯವರು ಕೊಲಕಾಡಿಯವರು. ದಯವಿಟ್ಟು ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ನಡಿಬೆಟ್ಟು ದೈವದೇವರಿಗೆ ವಂದಿಸುತ್ತಾ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೂ ವಂದಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮವು ಬೆಳಗ್ಗಿನಿಂದ ಸಂಜೆವರೆಗೆ ನಡೆಯುವ ಈ ಶುಭ ಸಮಾರಂಭವು ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳುತ್ತಾ ಆ ಶ್ರೀ ವಿಜಯಕುಮಾರ್ರವರಿಗೆ ತುಂಬ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳುತ್ತಾ ಹಾರೈಸ್ತೇನೆ. ಗಳು ಮಾಲತೆಕ್ಕನವರಿಗೆ. ನಮ್ಮ ಜೊತೆ ಇನ್ನೋರ್ವ ಸದಸ್ಯ ಸಂಚಾಲಕರು ಸತೀಶ್ ಶೆಟ್ಟಿ ಸಂಕಬೈಲು ಜೊತೆಯಾಗಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರನ್ನು ವಿಜಯಕುಮಾರ್ ಶೆಟ್ಟಿ ಮೊಯ್ಲೊಟ್ಟಿ ಇವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಚಾಲಕ ಸದಸ್ಯರಾಗಿರುವ ಸತೀಶ್ ಶೆಟ್ಟಿ ಸಂಕಬೈಲು ಇವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ದೂರದ ಊರಿನಿಂದ ನಮ್ಮೂರಿಗೆ ಬಂದಿರುವ ಸಂಕಬೈಲು ಇವರಿಗೆ ಆತ್ಮೀಯ ಸ್ವಾಗತಗಳು. ಸಂಕಬೈಲು ಒಳ್ಳೆ ಮಾತುಗಾರರು ಕೂಡ ಹೌದು. ದಯವಿಟ್ಟು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸಹಯೋಗದೊಂದಿಗೆ ನಮ್ಮ ಗೌರವಾನ್ವಿತ ಸದಸ್ಯರಾದಂಥ ವಿಜಯಕುಮಾರ್ ಶೆಟ್ಟಿ ಮೊಯ್ಲೊಟ್ಟು ಅವರ ನೇತೃತ್ವದಲ್ಲಿ ಯಕ್ಷರಶ್ಮಿ ಎಂಬ ಕಾರ್ಯಕ್ರಮ ನಮ್ಮ ಮುಲ್ಕಿ ಸೀಮೆಯಲ್ಲಿ ಭಾಳ ಪ್ರಸಿದ್ಧವಾದದ್ದು. ಬಪ್ಪನಾಡು ದೇವಿ ಹಾಗೂ ಸ್ಥಳೀಯ ದೇವರುಗಳನ್ನೆಲ್ಲ ನೆನೆಸಿಕೊಳ್ಳುತ್ತಾ ಹಿರಿಯರು, ಮುಲ್ಕಿ ಎಂಬ ಊರು ಬಹಳ ಪ್ರಖ್ಯಾತಿಯನ್ನು ಪಡೆದದ್ದು. ಮುಲ್ಕಿಯಲ್ಲಿ ನಮ್ಮ ವಿಜಯ ಬ್ಯಾಂಕಿನ ಅಧ್ಯಕ್ಷರಾಗಿದ್ದು ವಿಶ್ವವಿಖ್ಯಾತಿಯನ್ನು ಪಡೆದಂಥ ಮುಲ್ಕಿ ಸುಂದರರಾಮ್ ಶೆಟ್ಟರು ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬೇಕಾದ್ದು ನಮ್ಮೆಲ್ಲ ಕರ್ತವ್ಯ. ಹಾಗೆ ವಿಶೇಷವಾಗಿ ಬಪ್ಪನಾಡು ಮೇಳ ಒಂದು ಕಾಲದಲ್ಲಿ ಅಡ್ಯಾರಗುತ್ತು ಶಂಕರಾಳ್ವರು ಯಜಮಾನಿಕೆಯಲ್ಲಿರುವಾಗ ನಾವು ಅದರಲ್ಲಿ ಕಲಾವಿದರಾಗಿ ಕೆಲಸ ಮಾಡಿದೆವು ಅಂತ ಅಭಿಮಾನ. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರ ಸೇವೆಯನ್ನು ಇಲ್ಲಿ ಸ್ಮರಿಸಿಕೊಳ್ಳುತ್ತಾ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಈ ಸಾಲಿನಲ್ಲಿ ನಮ್ಮೆಲ್ಲರನ್ನು ಸದಸ್ಯರನ್ನಾಗಿ, ವಿಶೇಷವಾಗಿ ಅಧ್ಯಕ್ಷರಾಗಿ ನಮ್ಮ ತಳ್ಳೂರು ಶಿವರಾಮ್ ಶೆಟ್ಟಿ ಅವರನ್ನು, ಈ ಮುಲ್ಕಿಯಿಂದ ವಿಜಯಕುಮಾರ್ ಶೆಟ್ಟಿ ಮೊಯ್ಲೊಟ್ಟು ಅವರನ್ನು, ಕುಳಾಯಿಯಿಂದ ರಾಜೇಶ್ ಕುಳಾಯನ್ನು, ತಲಪಾಡಿಯಿಂದ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕೃಷ್ಣಪ್ಪ ಕಿನ್ಯ ಅವರು, ಗುರುಪುರ ಭಾಗದಿಂದ ವಿನಯ್ ಕುಮಾರ್ ಶೆಟ್ಟಿ ಅವರು, ಹಾಗೆ ಬೆಳ್ತಂಗಡಿಯಿಂದ ಇಬ್ಬರು, ದಯಾನಂದ ಬೆಳಾಲ್ ಮತ್ತು ರಾಘವ ಗೇರುಕಟ್ಟೆ, ಹಾಗೆ ಉಳ್ಳಾಲದಿಂದ GVS ಉಳ್ಳಾಲ್ ಅಂತ, ಕದ್ರಿಯಿಂದ ಮೋಹನ್ ಕೊಪ್ಪಳ ಎಂಬವರು, ಮತ್ತು 3 ಮಂದಿ ನಾಮನಿರ್ದೇಶಿತ ಸದಸ್ಯರು, ಪೃಥ್ವಿರಾಜ್ ಕವತಾರ್ ಮತ್ತು ವಿದ್ಯಾಧರ ಜಲವಳ್ಳಿ, ಪುಟ್ಟಸ್ವಾಮಿ. ಹೀಗೆ ಈ ಒಂದು ಅಕಾಡೆಮಿ ಈಗ ಪ್ರವರ್ತನೆ ಮಾಡ್ತಾ ಇದೆ. ಯಕ್ಷಗಾನ ಅಕಾಡೆಮಿಯ ಕಾರ್ಯಕ್ರಮಗಳು ಸದಸ್ಯರ ಮುಖಾಂತರ ಅಲ್ಲಿ ನಡಿಬೇಕೆಂಬಂಥ ಸಂಕಲ್ಪ ನಮ್ಮೆಲ್ಲ ಸದಸ್ಯರಾಗಿತ್ತು. ಪ್ರಪ್ರಥಮ ಬಾರಿಗೆ ನಾನು
ಕಾಸರಗೋಡಿನಲ್ಲಿ ಸಿರಿಬಾಗಿಲು ರಾಮಕೃಷ್ಣಮಯ್ಯರ ನೇತೃತ್ವದಲ್ಲಿ ಅವರ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಇಲ್ಲಿವರೆಗೆ ಬರುವಾಗ ಈ ಸರದಿ ವಿಜಯಣ್ಣನಿಗೆ ಬಂದಿದೆ. ಒಳ್ಳೆಯ ಕಲಾವಿದರು ಅವರು. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅಂತ ಪೂರ್ವ ನಿರ್ಣಯ ಮಾಡಿದ್ದೆವು. ಆದರೆ ಸರ್ಕಾರದಿಂದ ನಮಗೆ ಅನುದಾನದ ಕೆಲವು ಕೊರತೆಯಿಂದಾಗಿ ಸಮಸ್ಯೆ ಆಯಿತು. ಹಾಗೆ ಸ್ವಲ್ಪ ತಡವಾಗಿ ಈ ಕಾರ್ಯಕ್ರಮ ಆಗ್ತಾಯಿದೆ. ವಿಜಯಣ್ಣ ಬಹಳಷ್ಟು ಇದಕ್ಕೆ ಕೆಲಸ ಮಾಡ್ತಾರೆ, ದುಡಿತಾರೆ. ಹಾಗೆ ಎಲ್ಲ ಸದಸ್ಯರು ದುಡಿದ ಕಾರಣ ನಾವು ಯಕ್ಷಗಾನ ಅಕಾಡೆಮಿ, ಈಗ ನಿಮಗೆ ತಿಳಿದಿರುವ ಹಾಗೆ ತುಂಬ ಅಕಾಡೆಮಿಗಳಿದೆ, ಅದನ್ನೆಲ್ಲ ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಯಕ್ಷಗಾನ ಅಕಾಡೆಮಿ ಈ ಸದಸ್ಯರಿಂದ ಸರ್ಕಾರ ಕೊಟ್ಟಂಥ ಅನುದಾನದಿಂದ ಎಲ್ಲ ಕಾರ್ಯವನ್ನು ನಾವು ಸಸೂತ್ರವಾಗಿ ನಡೆಸ್ತಾ ಬರ್ತಾ ಇದ್ದೇವೆ. ಹಾಗೆ ಪಾರ್ಥಿಸುಬ್ಬ ಪ್ರಶಸ್ತಿ ಇಲ್ಲಿ ನಿನ್ನೆ ತಾನೇ ಪರಲೋಕವನ್ನು ಸಂದಿದಂಥ ಯಕ್ಷ ಛಂದಸ್ಸು ಗಣೇಶ್ ಕೊಲಕಾಡಿಯವರಿಗೆ ನಮ್ಮ ಅಕಾಡೆಮಿಯ ಎಲ್ಲ ಅಕಾಡೆಮಿಗಳಿಂದ ಶ್ರೇಷ್ಠವಾದಂಥ ಪ್ರಶಸ್ತಿ ಪಾರ್ಥಿಸುಬ್ಬ ಪ್ರಶಸ್ತಿ. 1 ಲಕ್ಷ ನಗದು ಪುರಸ್ಕಾರ ಅದು ಅವರಿಗೆ ಸಿಕ್ಕಿದೆ 22ನೇ ಸಾಲಿನಲ್ಲಿ. ನಾವು ಬಂದ ಮೇಲೆ ಯಕ್ಷಗಾನದ ಉಡುಪಿಯ ದೊಡ್ಡ ಗುರುಗಳಾದಂಥ ಬಣ್ಣಂಜೆ ಸಂಜೀವ ಸ್ವರ್ಣರಿಗೆ, ಆಮೇಲೆ ಬಂಟ್ವಾಳ ಭಾಗದ ನಮ್ಮ ಪಟ್ಲ ಸತೀಶರ ಗುರುಗಳಾದಂಥ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರಿಗೆ ಕಳೆದ ವರ್ಷ ಆಯಿತು. ಈ ಸಲದ ಸಾಲಿನ ಆಯ್ಕೆ ನಡೀತಾ ಇದೆ. ಅದು ಬಹುಶಃ ಕುಂದಾಪುರ ಭಾಗಕ್ಕೆ ಬರಬಹುದೆಂಬ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಸಂತುಲಿತವಾಗಿ ಎಲ್ಲರಿಗೂ ಯಾವ ಸಾಮಾಜಿಕ ನ್ಯಾಯಗಳನ್ನು ಇಟ್ಟುಕೊಂಡು ಎಲ್ಲ ಜಾತಿಯವರು ಈ ಯಕ್ಷಗಾನ ರಂಗವನ್ನು ಕಲಾವಿದರಾಗಿ ಅಥವಾ ಪ್ರೋತ್ಸಾಹಿಸುವ ನೆಲೆಯಲ್ಲಿ ಎಲ್ಲ ಸಮಾಜದವರಿದ್ದಾರೆ. ಅವರಿಗೆ ಸಾಧ್ಯವಾದಷ್ಟಿಗೆ ಸಮಾಜದ ಸಾಮಾಜಿಕ ನ್ಯಾಯಗಳನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವು ಸದ್ಯದಲ್ಲೇ ಉಡುಪಿಯಲ್ಲಿ ಜರುಗಲಿಕ್ಕಿದೆ. ಹಾಗೆ ಈ ಕಾರ್ಯಕ್ರಮದ ಒಟ್ಟು ಪರಿಚಯ ನಿಮಗೆ ಗೊತ್ತಿರಬಹುದು. ಮೂಲವಾಗಿ ಕುಂಬಳೆ ಸುಂದರರಾಯರು ಇರುವಂಥ ಕಾಲದಲ್ಲಿ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಅಂತ ಇತ್ತು. ಆಮೇಲೆ ಬಯಲಾಟ ಅಕಾಡೆಮಿಗೆ ಬೇರೆ ಅಕಾಡೆಮಿಯನ್ನು ಕೊಟ್ಟ ಕಾರಣ ಅದು ನಮ್ಮಿಂದ ಕೈತಪ್ಪಿತ್ತು. ಈಗ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಂತಲೇ ಇದೆ. ಆದರೆ ಇದರಲ್ಲಿಯೂ ಮೂಡಲಪ್ಪಾಯ, ಪಡುವಲಪ್ಪಾಯ ಎಂಬ ಘಟ್ಟದ ಕೋರೆ ಇಂಥ 3 ಪ್ರಭೇದಗಳು ಈಗಾಗಲೇ ನಮ್ಮ ಇದರಲ್ಲಿ ಸೇರಿಕೊಂಡಿದೆ. ನಮ್ಮ ಪ್ರಶಸ್ತಿಗಳಲ್ಲಿ ಒಂದು 3-4 ಪ್ರಶಸ್ತಿ ಅವರಿಗೆ ಕೊಡಬೇಕಾಗ್ತದೆ. ಹಾಗಾಗಿ ನಮ್ಮ ಕಲಾವಿದರಿಗೆ ಈ ತೆಂಕುತಿಟ್ಟಾಗಲಿ ಬಡಗುತಿಟ್ಟಾಗಲಿ ಬಡಗುತಿಟ್ಟಿನ ಕಲಾವಿದರಿಗೆ ಪ್ರಶಸ್ತಿಗಳಲ್ಲಿ ಕೊಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಹಾಗಾಗಿ ಇನ್ನು ಮುಂದಕ್ಕೂ ಯಕ್ಷಗಾನ ಅಕಾಡೆಮಿಯ ಒಳ್ಳೆಯ ಕಾರ್ಯಕ್ರಮಗಳು ನಡೆಯುವಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು. ಮತ್ತು ವಿಜಯಣ್ಣ ಈ ವರ್ಷವು ಮೇಳದಲ್ಲಿ ತಿರುಗಾಟ ಬಪ್ಪನಾಡು ಮೇಳದಲ್ಲಿ ಇದ್ದಾರೆ ಎಂಬ ಒಂದು ಭರವಸೆಯೊಂದಿಗೆ ಬಹುಶಃ ನೀವೆಲ್ಲರೂ ಅವರ ಶನೀಶ್ವರ ಮಹಾತ್ಮೆಯ ನಂದಿ ಶೆಟ್ಟಿಯ ಪಾತ್ರವನ್ನು ನೋಡಿರಬೇಕು. ಅದ್ಭುತವಾದಂಥ ಒಂದು ಪಾತ್ರ. ಅವು ತುಳುವಿನಲ್ಲಿ ಮಾತಾಡುವಾಗ ಈ ಮುಲ್ಕಿ ಈ ಭಾಗಕ್ಕೆ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ತುಳುವಿನಲ್ಲಿ ಎಳೆದು ಎದಗ ಹೋಯ್ನಿ ಎದಗ ಬರ್ತೀನಿ ಆ ಥರದ ಆಡುಭಾಷೆಯನ್ನೇ ನಾವು ಗಮನಿಸಬೇಕು. ಬಡಗುತಿಟ್ಟಿನ ಮೇಳಗಳಲ್ಲಿ ಇವತ್ತಿಗೂ ರಮೇಶ್ ಭಂಡಾರಿಯವರು ಹಳೆ ಕನ್ನಡವನ್ನೇ ಮಾತಾಡ್ತಾರೆ ಅಥವಾ ಕುಂದ ಕನ್ನಡವನ್ನೇ ಮಾತಾಡ್ತಾರೆ. ಹಾಗಾಗಿ ಅಭಿನಂದಿಸ್ತೇನೆ ನಾನು ವಿಜಯಕುಮಾರ್ ಶೆಟ್ಟರು. ಆ ಮುಲ್ಕಿ ಭಾಷೆಯನ್ನೇ ಈ ರಂಗದಲ್ಲಿ ಅವರು ತರ್ತಾ ಇದ್ದಾರೆ. ಆಗಲಿ, ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ, ಕಾರ್ಯಕ್ರಮ ತಡವಾದರೂ ನಿಮ್ಮೆಲ್ಲರ ಪ್ರೋತ್ಸಾಹ ನಿರಂತರವಾಗಿ ಬೇಕು ಎಂದು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪರವಾಗಿ ನಿಮಗೆಲ್ಲರಿಗೂ ಅನಂತ ಕೃತಜ್ಞತೆಯನ್ನು ಅರ್ಪಿಸ್ತಾ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ವಂದನೆಗಳು ಸಂಕಬೇಲು ಸತೀಶಣ್ಣನವರಿಗೆ. ಬಂಧುಗಳೇ, ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವರು ನಮ್ಮೆಲ್ಲರ ಯಜಮಾನರು, ಈ ಕ್ಷೇತ್ರದ ಯಜಮಾನರು ಆಗಿರ್ತಕ್ಕಂಥ ದೆಪ್ಪುಣಿಗುತ್ತು ಗುತ್ತಿನ ಸುಧಾಕರ್ ಶೆಟ್ಟಿಯವರು ಸಭಾಧ್ಯಕ್ಷರ ನೆಲೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಒಂದು ಕೆಲಸ ಮಲ್ಪುಂಡಲ್ಲ, ಏನು ಕೆಲಸ ಮಾಡಬೇಕಾದರೂ ದೇವರ ಅನುಗ್ರಹ ಇಲ್ಲದೆ ಯಾವುದು ಸಾಧ್ಯವಿಲ್ಲ. ಅಂತೂ ದೇವರ ಅನುಗ್ರಹ ಇದ್ದರೆ ಖಾಲಿ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಆದರೆ ಇಂತಹ ಅಮೋಘ ಕೆಲಸವನ್ನು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಈ ಯಕ್ಷರಕ್ಷ್ಮಿ ಈ ಕಾರ್ಯಕ್ರಮವನ್ನು ನಮ್ಮ ಆತ್ಮೀಯರಾದ ವಿಜಯಕುಮಾರ್ ಶೆಟ್ಟರು ಹಾಸ್ಯಗಾರರು ಅವರ ಮಾತಾಡುವಾಗಲೇ ನಮಗೊಂದು ಕಲೆ ಮೈಯಲ್ಲಿ ಉದಯಿಸ್ತದೆ. ಅವರನ್ನು ನೋಡುವಾಗಲೇ ಸಂತೋಷ ಆಗುತ್ತೆ. ಅಂತಹ ಒಂದು ಅಮೋಘ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಜುಮಾದಿ ಬಂಡರ ಅನುಗ್ರಹನೇ ಇರಬೇಕು. ಈ ಕ್ಷೇತ್ರವು ಬೆಳೀತಾ ಇರ್ತದೆ. ಇಂತಹ ಅಮೋಘ
ಕಾರ್ಯಕ್ರಮಗಳು ನಡೆಯುವುದಂದರೆ ನಮಗೆಲ್ಲರಿಗೂ ಊರಿಗೂ ಪರವರಿನವರಿಗೂ ತುಂಬ ಆನಂದವಾಗುತ್ತದೆ. ಅಂತೂ ನಾವು ಬೆಳಿಗ್ಗೆ ದೈವಸ್ಥಾನದ ಸಭಾಂಗಣದಲ್ಲಿ ಒಟ್ಟಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಪುನಃ ಒಮ್ಮೆ ನಾನು ನಿಮ್ಮಂತಿಗೆ ಎಲ್ಲರಿಂದ ಪ್ರಾರ್ಥಿಸುವುದೇನೆಂದರೆ, ಈಗ ಅಮೋಘ ಈ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಶುರುವಾಗಿದೆ. ಅಂತೂ ರಾತ್ರಿ ತನಕ ಕೂಡ ನಿರ್ವಿಘ್ನವಾಗಿ ನಡೆಯಲಿ. ನಮ್ಮ ಹಿರಿಯರ ಕಿರಿಯರ ಮತ್ತು ಸಂಬಂಧಿಕರ ಮತ್ತು ಯಾರಿಗೆ ಈ ಸಂಬಂಧದಲ್ಲಿ ಇವರ ಆಸಕ್ತಿ ಇದ್ದವರ, ಈ ಯಕ್ಷಗಾನ ಆಸಕ್ತಿ ಇದ್ದವರ ಎಲ್ಲರ ಅನುಗ್ರಹ ಇರಲಿ ಎಂದು ನಾನು ಪ್ರಾರ್ಥಿಸುತ್ತಾ, ಈ ಯಕ್ಷರಶ್ಮಿ ಕಲಾವಿದರಿಗೂ ಅಂತೂ ನಮ್ಮ ಈ ಅಕಾಡೆಮಿಗೂ ಶುಭ ಕೋರುತ್ತಾ ಈ ನನ್ನ ಸ್ವಲ್ಪ ವಿರಾಮ ತೆಗೊಳ್ತಾ ಇದ್ದೇನೆ. ಹರಿ ಓಂ. ಹಿರಿಯರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಎಲ್ಲ ಗಣ್ಯರನ್ನು ಸ್ಮರಣಿಕೆಯ ಮೂಲಕ ಗೌರವಿಸಬೇಕಾಗಿ ವಿಜಯಕುಮಾರ್ ಶೆಟ್ಟಿ ಮೊಯ್ಲೊಟ್ಟು ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಮರಣಿಕೆಯನ್ನು ಪ್ರದಾನಿಸಬೇಕು. ಶೇಖರ ಪೂಜಾರಿ ಅವರಿಗೆ, ಮನೋಹರ ಕೋಟ್ಯಾನ್ರವರಿಗೆ, ಮನೋಹರಣ್ಣನವರಿಗೆ, ಗಿರಿಧರ ಕಾಮತ್ ಕೆದುಬರಿಯವರಿಗೆ, ಶಾರದಾ ವಸಂತರವರಿಗೆ, ಮಾಲತ್ಯಕ್ಕನವರಿಗೆ, ಕೊಲಕಾಡಿ ಮಾಲತಿಯವರಿಗೆ, ಕಾಪು ಪುರಸಭೆಯ ಪ್ರಬಂಧಕರು ಇವರು, ಯಕ್ಷಗಾನ ಅಕಾಡೆಮಿಯ ಸದಸ್ಯ ಸಂಚಾಲಕರು ನಮ್ಮ ಜೊತೆ 4 ಮಂದಿ ಇದ್ದಾರೆ. ಅವರನ್ನು ವಿಶೇಷವಾಗಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸತೀಶಣ್ಣನವರಿಗೆ, ಕೃಷ್ಣಪ್ಪಣ್ಣನವರಿಗೆ, ವಿನಯಣ್ಣ, ರಾಜೇಶ್ ಕ್ರಮದಲ್ಲಿ ಸಂಘಟನೆ ತೊಡಗಿದ್ದಾರೆ, ಅವರಿಗೆ ವಂದನೆಗಳು. ಸಂಜೆಯವರೆಗೆ ಇದೇ ರೀತಿಯ ಸಮಯ ಪರಿಪಾಲನೆ ನಡೆಯಲಿ. ಇದೀಗ ಈ ಸಭಾ ಕಾರ್ಯಕ್ರಮ, ಉದ್ಘಾಟನೆಯ ಸಭಾ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ನೀಡಬೇಕಾಗಿ ಶೈಲೇಶ್ ಮೊಯ್ಲೊಟ್ಟು ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೆಂಗಳೂರು ಯಕ್ಷರಶ್ಮಿ 2025 ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಗುತ್ತಿನ ಸುಧಾಕರ್ ಶೆಟ್ಟಿ ಇವರಿಗೆ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತಹ ಶಾರದಾ ವಸಂತ್ ಇವರಿಗೂ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿ ಮನೋಹರ್ ಕೋಟ್ಯಾನ್ ಇವರಿಗೂ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಶ್ರೀಮತಿ ಮಾಲತಿ ಇವರಿಗೂ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಶೇಖರ್ ಪೂಜಾರಿ ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಸದಸ್ಯ ಸಂಚಾಲಕರು ಎಲ್ಲರಿಗೂ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ರಿಗೂ ಬಂದಿರತಕ್ಕಂತಹ ಬಂಧು ಮಿತ್ರರಿಗೆ ಹಾಗೆಯೇ ಮಾಧ್ಯಮ ಮಿತ್ರರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ವಂದನೆಗಳು ಶೈಲೇಶ್. ಸಭಾ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತಾ, ಬಂಧುಗಳೇ, ಈಗಾಗಲೇ ಸತೀಶಣ್ಣನವರವರ ಮಾತಿನಲ್ಲಿ ಹೇಳಿದರು, ಈ ಗ್ರಾಮಕ್ಕೆ ಹೆಸರು ತಂದು ಕೊಟ್ಟವರು ಯಕ್ಷ ಛಾಂದಸ ಗಣೇಶ್ ಕೊಲಕಾಡಿ. ಅವರ ಬಗ್ಗೆ ಶ್ರದ್ಧಾಂಜಲಿ ಸಭೆ ಮತ್ತೆ ನಡೆಯಲಿಕ್ಕಿದೆ. ಮತ್ತು ಚಂದೋ ಬ್ರಹ್ಮ ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟಿಯವರ ಶಿಷ್ಯರಾಗಿದ್ದುಕೊಂಡು ಯಕ್ಷ ಛಾಂದಸ್ ಎನ್ನುವ ಹಿರಿಮೆ ಗರಿಮೆಯನ್ನು ಪಡೆದು ಅಕಾಡೆಮಿಯಿಂದ ಪಾರ್ಥಿಸುಬ್ಬ ಪ್ರಶಸ್ತಿಯನ್ನು ಪಡೆದಿರುವ ಗಣೇಶ್ ಕೊಲಕಾಡಿಯವರಿಗೆ ಬಳಿಕ ಸಂತಾಪ ನಡೆಯಲಿಕ್ಕಿದೆ ಎನ್ನುವುದನ್ನು ಸೂಚಿಸಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ.